ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಮಲ್ಲಿನೇ ಅವ್ರ ತಂದೆ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಪಾಪ ಅವಳಿಗೆ ಅವರೇ ತಂದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಇತ್ತ ಕಡೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಮನೆಗೆ ಹೋಗಿರ್ತಾರೆ. ಇವಾಗ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗ್ತಾ ಇರೋದಿಲ್ಲ. ಪೊಲೀಸರಂತೂ ಇದೆಲ್ಲ ಪ್ರೂವ್ ಆಗೋವರೆಗೂ ನೀವು ಜೈಲಲ್ಲೇ ಕುಳಿಬೇಕು, ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರ್ ಒಂದು ನಿಮಿಷ ಅಂತ ಹೇಳಿ ಹೇಳಿದ್ರು. ಅಪ್ಪ ತಂದೆ ಏನಂದ್ರೂ ಸಹ ನಿಮ್ಮನ್ನು ಬಿಡೋ ಮಾತೇ ಇಲ್ಲ. ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಸಹಿತ ಕಂಪ್ಲೇಂಟ್ ಬಂದಿದೆ, ನಿಮಗೆ ಶಿಕ್ಷೆ ಆಗೋದು ಅಂತೂ ಗ್ಯಾರಂಟಿ, ಎಲ್ಲನೂ ಕೋರ್ಟ್ ತೀರ್ಮಾನ ಮಾಡುತ್ತೆ, ಬನ್ನಿರಿ ನಮ್ಮ ಜೊತೆ ಅಂತ ಹೇಳಿ ಪೊಲೀಸ್ ಬೈತಾ ಇರ್ತಾರೆ. ಈಗ ಸರ್ ಒಂದೇ ಒಂದು ನಿಮಿಷ, ನಾನು ಒಂದು ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗೌತಮ್ಗೆ ಫೋನ್ ಮಾಡಿ ಅವನೇ ಮಾಡಿಸಿರೋದು ಅಂತ ಹೇಳಿ ಅನ್ಕೋತಾ ಇರ್ತಾನೆ. ನೀನು ಸಾಕ್ಷಿ ಎಲ್ಲ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸ್ತಾ ಇರ್ಬೋದು, ಆದರೆ ನಾನು ವಾಪಸ್ ಬಂದೇ ಬರ್ತೀನಿ, ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ವಾರ್ನ್ ಮಾಡಿ ಪೊಲೀಸ್ ಜೊತೆ ಹೋಗ್ತಾರೆ. ಅತ್ತ ಕಡೆ ಗೌತಮ್ಗೆ ಅರೆಸ್ಟ್ ಆಗ್ತಾ ಇರೋದೇ ಒಂದು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಮಲ್ಲಿ ತಂದೆ ಅಂತ ಗೊತ್ತಾದ ಮೇಲೆ ಎಷ್ಟೇ ಕೋಪ ದ್ವೇಷ ಅವ್ರು ಏನೇ ಮಾಡಿದ್ರು ಎಲ್ಲ ಸಹಿಸ್ಕೊಂಡು ಗೌತಮ್ ಇರ್ತಾನೆ. ಆದರೆ ಇವಾಗ ಅರೆಸ್ಟ್ ಆಗ್ತಾ ಇರೋದು ಅವನಿಗೆ ಸಕ್ಕತ್ ಬೇಜಾರಾಗ್ತಿರುತ್ತೆ. ಯೋಚನೆ ಮಾಡ್ತಾ ಕೂತಿದ್ದಾಗ ಭೂಮಿಕಾ ಈ ವಿಷಯ ತಿಳಿದು ಅವಳು ಕೇಳ್ತಾಳೆ, ನೀವು ಎವಿಡೆನ್ಸ್ ಎಲ್ಲ ಕೊಟ್ಟಿಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಂದಮೇಲೆ ಮತ್ತೆ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಗೌತಮ್ ಹೇಳ್ತಾರೆ, ಅದು ಏನಾದರೂ ಆಗಲಿ, ಅವರು ಜೈಲಿಂದ ರಿಲೀಸ್ ಆಗ್ತಿದ್ದ ಹಾಗೇನೆ ಮಲ್ಲಿನೇ ಅವ್ರ ಮಗಳು ಅಂತ ಹೇಳಿ ನಿಜ ಹೇಳ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೆಲ್ಲ ಸರಿ ಗೌತಮ್ ಅವರೇ, ನಿಜ ಏನೋ ಹೇಳೋಣ, ಆದರೆ ನಾವು ನಿಜ ಹೇಳಿದ್ರು ಅವ್ರು ನಂಬೋ ಪರಿಸ್ಥಿತಿಲಿ ಇರಲ್ಲ. ಇವಾಗ ನೀವೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹೇಳಿ ಕೋಪ ಮಾಡ್ಕೊಂಡಿರ್ತಾರೆ. ಈ ಸಮಯದಲ್ಲಿ ಹೋಗ್ಬಿಟ್ಟು ನಿಜ ಹೇಳಿದ್ರೆ ಅವ್ರು ನಂಬ್ತಾರ? ಅದೆಲ್ಲ ಬಿಡಿ, ಫಸ್ಟು ನೀವು ಕೊಟ್ಟಿಲ್ಲ ಅಂದಮೇಲೆ ಇನ್ಯಾರು ಕೊಟ್ಟಿರ್ಬೋದು ಅಂತ ಹೇಳಿ ಈ ಕಡೆ ಭೂಮಿಕಾ ಕೇಳ್ತಿದ್ದಾಗ ಅಷ್ಟರಲ್ಲಿ ಅಲ್ಲಿಗೆ ಮಲ್ಲಿ ಬರ್ತಾಳೆ. ಮಲ್ಲಿ ಬಂದು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಗೌತಮ್ಗೆ ಇನ್ನೂ ಶಾಕ್ ಆಗುತ್ತೆ. ಇವರೇ ನಿಮ್ಮಪ್ಪ ಅಂತ ಹೇಳಿ ತೋರಿಸೋಣ, ನಿಜ ಹೇಳೋಣ ಅಂತ ಹೇಳಿಬಿಟ್ಟು ಇವ್ರು ಅನ್ಕೋತಾ ಇದ್ರೆ ಅಪ್ಪನ ಮೇಲೇ ಮಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಿಂದ ಅವ್ರ ತಂದೆ ಅಂತೂ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಈಗ ಮುಂದೆ ಏನಾಗುತ್ತೆ, ಗೌತಮು ಸತ್ಯ ಹೇಳ್ತಾರಾ, ಮುಂದೆ ಏನಾಗುತ್ತೆ ಪೂರ್ತಿ ಸಂಚಿಕೆಯಲ್ಲಿ ಕಾದು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.